ನಿಮ್ಮನೇಲಿ ಕೂಡ ರಾತ್ರಿ ಅನ್ನ ಉಳಿತಾ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೇನೆ ಪೂರ್ತಿ ನೋಡಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆಯನ್ನ ತಗೊಂಡಿದ್ದೀನಿ. ಈಗ ಕಡಲೆಬೇಳೆಯನ್ನ ಒಂದು 2 ರಿಂದ 3 ಸತಿ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಮುನ್ಗುವಷ್ಟು ನೀರನ್ನ ಹಾಕಿ ಒಂದು 2 ತಾಸುವರೆಗೂ ಇದನ್ನ ರೆಸ್ಟ್ ಮಾಡೋಕೆ ಸೈಡ್ಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ನಾನಿಲ್ಲಿ ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ರಾತ್ರಿ ಉಳಿದಿರುವಂತ ಅನ್ನವನ್ನ ತಗೊಂಡಿದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಜಾಸ್ತಿ ಇದ್ರೂ ಕೂಡ ನೀವು ಸೇರಿಸ್ಕೋಬಹುದು. ಈಗ ಇದನ್ನ ಚೆನ್ನಾಗಿ ಮ್ಯಾಶ್ ಅನ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಬೇಕಂದ್ರೆ ಕೈಲಿಂದ ಆದ್ರೂ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ನಂತರ ನಾನು ಇದಕ್ಕೆ 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನ ಸೇರಿಸ್ತಾ ಇದ್ದೀನಿ. ಸಬ್ಬಸ್ಗಿ ಅಂತ ಕೂಡ ಕರಿತೀವಿ ಫ್ರೆಂಡ್ಸ್. ಇದಕ್ಕೆ 1 ಚಮಚದಷ್ಟು ಓಂಕಾಳು, ಸ್ವಲ್ಪನೇ ಅರಿಶಿನವನ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನೀವು ಇದಕ್ಕೆ ಬೇಕಂದ್ರೆ ಈರುಳ್ಳಿ ಕೂಡ ಸೇರಿಸ್ಕೋಬಹುದು. ನಂತರ ನಾನು ಇಲ್ಲಿ ಕಡಲೆಬೇಳೆಯನ್ನ ಒಂದು 2 ತಾಸು ಆದ ನಂತರ ತೋರಿಸ್ತಾ ಇದ್ದೀನಿ. ಬೇಳೆ ಕೂಡ ಚೆನ್ನಾಗಿ ಇಲ್ಲಿ ನೆನೆದಿದೆ. ಸೊ ಈಗ ಒಂದು ಮಿಕ್ಸಿ ಜಾರಿಗೆ ನೀರನ್ನೆಲ್ಲ ಸಪರೇಟ್ ಆಗಿ ಮಾಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಒಂದು 8 ತೀಸುಳು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಸ್ವಲ್ಪ ಇಲ್ಲಿ ಇಂಗನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ಆದಷ್ಟು ತರಿತರಿಯಾಗಿ ರುಬ್ಕೋಬೇಕು. ಇದಕ್ಕೆ ನೀರನ್ನ ಮಾತ್ರ ಸೇರಿಸಬಾರ್ದು ಫ್ರೆಂಡ್ಸ್. ಈಗ ನಾವು ಅನ್ನದ ಮಿಶ್ರಣ ಏನು ರೆಡಿ ಮಾಡಿದ್ವಲ್ಲ ಅದಕ್ಕೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ರಾತ್ರಿ ಉಳಿದಿರುವಂತ ಅನ್ನದಿಂದ ಈ ರೀತಿ ಒಂದ್ಸತಿ ಆದ್ರೂ ಮಾಡಿ ನೋಡಿ, ಖಂಡಿತ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಹಾಗೆ ರಾತ್ರಿ ಉಳಿದಿರುವಂತ ಅನ್ನದಿಂದ ಮಾಡಿದೀನಿ ಅಂದ್ರೂ ಕೂಡ ನಂಬೋದಿಲ್ಲ. ನಂತರ ನಾನು ಇಲ್ಲಿ ಒಂದೊಂದಾಗಿ ಒಡೆ ರೀತಿಯಲ್ಲಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ರೌಂಡ್ ಶೇಪಲ್ಲಿ ಮಾಡಬೇಕಂತಿಲ್ಲ. ಸೊ ನಿಮ್ಗೆ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ಕೂಡ ನೀವು ಮಾಡ್ಕೋಬಹುದು. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪನೇ ಕಲರ್ ಚೇಂಜ್ ಆಗಬೇಕಂದ್ರೆ ಸ್ವಲ್ಪ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಫ್ರೆಂಡ್ಸ್ ಇದರಲ್ಲಿ ಅನ್ನ ಕೂಡ ಹಾಕಿರ್ತೀವಿ, ಹಸಿ ಕಡಲೆಬೇಳೆ ಕೂಡ ಇದರಲ್ಲಿ ಸೇರಿಸಿರ್ತೀವಿ. ಹಸಿ ಕಡಲೆಬೇಳೆ ಕೂಡ ನಾವು ತಿನ್ಕೋಬಹುದು. ಹಾಗೆ ಅದ್ರಗೋಸ್ಕರ ನಾವು ಜಾಸ್ತಿ ಕೂಡ ಫ್ರೈ ಮಾಡ್ಬೇಕಂತೇನಿಲ್ಲ. ಸೊ ನಾವು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ನಾವು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಅನ್ನ ಮಾಡಬಹುದು ಫ್ರೆಂಡ್ಸ್. ಇದು ತುಂಬಾನೇ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಸೊ ಈಗ ನಿಮ್ಗೊಂದು ನಾನು ಒಂದು ಸ್ಪೂನ್ ಹೆಲ್ಪ್ಲಿಂದ ಇದನ್ನ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ಬಿಟ್ಟು, ಅಷ್ಟೇ ಒಳಗಡೆ ಸಾಫ್ಟ್ ಆಗಿ ಕೂಡ ಇದೆ. ಸೊ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಆದ್ರೂ ಮಿಸ್ ಮಾಡ್ದೇನೆ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.